ಎಲ್ರಿಗೂ ನಮಸ್ಕಾರ. ಇದು ಸತ್ಯ, ನಂಬೋದ್ರ ನಂಬಿ ಬಿಟ್ರೆ ಬಿಡಿ. ಮುಂಬೈಯಲ್ಲಿ ನಡೆದಂತ ಒಂದು ಘಟನೆ. ಗಂಡ ಹೆಂಡತಿ ಮದುವೆ ಆಗಿ 18 ವರ್ಷ ಆದ ಮೇಲೆ ಒಂದು ಮಗುಗೆ ಜನ್ಮ ಕೊಟ್ಟರು. 18 ವರ್ಷದ ನಂತರ ಒಂದು ಮಗುಗೆ ಜನ್ಮ ಕೊಟ್ಟಿದ್ರು. ಅದು ಗಂಡು ಮಗುಗೆ. ಆ ಗಂಡು ಮಗು ಅದೃಷ್ಟ ಅಂತ ಹೇಳಿ ಪೂಜೆ ಪುನಸ್ಕಾರ, ದುಡ್ಡಿಗೇನು ಕಡಿಮೆ ಇರಲಿಲ್ಲ. ಶ್ರೀಮಂತರು, ಆದರ್ಶ ಶ್ರೀಮಂತರು, ದುಡ್ಡಿಗೇನು ಕಡಿಮೆ ಇರಲಿಲ್ಲ. ಗಂಡ ದುಬೈಯಲ್ಲಿ ಕೆಲಸ ಮಾಡ್ತಿದ್ದ. ಈ ವಿಚಾರ ತಿಳಿದು ಗಂಡ ಸಂತೋಷದಿಂದ, ಎಷ್ಟು ದುಡ್ಡು ಖರ್ಚು ಮಾಡೋದು ಅನ್ನೋದು ಮುಖ್ಯ ಅಲ್ಲ, ಅಷ್ಟು ಅದ್ಭುತವಾಗಿ, ಅಷ್ಟು ಅದ್ಧೂರಿಯಾಗಿ ನಾಮಕರಣವನ್ನು ಕೂಡ ಮಾಡ್ತಾನೆ ಆ ಮಗುಗೆ. ಹೀಗೆ ಬೆಳೀತಾ ಬೆಳೀತಾ ಮಗು ಅದರ ಮಾತಾಡೋ ರೀತಿಗಳು, ಅದು ಎಲ್ಲ ಒಂಥರ ಬದಲಾವಣೆಗಳು ಕಾಣಿಸೋಕ್ಕೆ ಶುರು ಆಗುತ್ತೆ. ಸ್ವಲ್ಪ ಒಂದು 4-5 ವರ್ಷದ ನಂತರ ಆ ಮಗುವಲ್ಲಿ ಏನೋ ಒಂದು ಬದಲಾವಣೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಏನಪ್ಪ ಅಂದರೆ, ಅವರು ಅದು ಅಪ್ಪ ಅಂತಲೂ ಕರಿತಾ ಇರಲಿಲ್ಲ, ಅಮ್ಮ ಅಂತಲೂ ಕರಿತಾ ಇರಲಿಲ್ಲ. ಯಾಕಂತ ಗೊತ್ತಿಲ್ಲ. ಅವ್ರು ಹೇಳ್ಕೊಟ್ರು ಸಹ ಅದು ಹೇಳ್ತಾ ಇರಲಿಲ್ಲ. ಕಾರಣ ಏನಂತ ಗೊತ್ತಾಗಿರಲಿಲ್ಲ. ಸೊ ಇದನ್ನ ಗುರೂಜಿ ಹತ್ರ ಎಲ್ಲ ಇದ್ರ ಬಗ್ಗೆ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ರು, ಜಾತಕದಲ್ಲಿ ಏನೋ ಇದೆ, ಏನಿದೆ ಇದು, ಏನೋ ಒಂದು ದೋಷ ಕಾಣಿಸ್ತಾ ಇದೆ. ಏನು ದೋಷ ಅಂತ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ. ಒಂದು ಪೂಜೆ, ಇದನ್ನೆಲ್ಲ ಪುರಸ್ಕಾರಗಳನ್ನೆಲ್ಲ ಇವೆಲ್ಲ ಮಾಡಬೇಕಾಗತ್ತೆ. ನೀವು ಆಯಿತು, ನೀವು ಒಂದು ದೇವ್ರನ್ನ ಪೂಜೆ ಮಾಡಬೇಕಾಗತ್ತೆ. ನಾನು ಹೇಳಿರೋ ಸ್ಥಳಕ್ಕೆ ಹೋಗಿ ಈಶ್ವರನ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಬದ್ರಿನಾಥ್ಗೆ ಹೋಗಿ ಬರ್ಬೇಕು ನೀವು ಅಂತ ಹೇಳಿದ್ರಂತೆ ಗುರುಜಿ. ಆಯಿತು, ಹೋಗಿ ಬಂದರು. ಸೊ ಮಗನಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿಯಾಗಿರೋ ಈ ತಂದೆ ತಾಯಿಗಳು ಆಗಿದ್ದು ಒಂದು 7 ವರ್ಷ ದಾಡ್ತು, 8 ವರ್ಷ ದಾಡ್ತು, 10 ವರ್ಷ ದಾಡ್ತು. 10ನೇ ವರ್ಷಕ್ಕೆ ಮಗು ಮಾತಾಡೋಕ್ಕೆ ಶುರು ಮಾಡಿದ್ದು, ಮಾತಾಡೋಕ್ಕೆ ಅಮ್ಮ ಅಪ್ಪ ಅಂತ ಹೇಳೋಕ್ಕೆ ಶುರು ಮಾಡಿದ್ದು 10 ವರ್ಷದ ನಂತರ. ಮಾತಾಡ್ತಾ ಇರಲಿಲ್ಲ ಜಾಸ್ತಿ. ಊಟ ಆಯ್ತಾ? ಆಯಿತು ಅಷ್ಟೇ. ಶಾಲೆಗೆ ಹಾಕಿದ್ರು ಸಹ ಸ್ಕೂಲಲ್ಲಿ ಕೂಡ ಕಂಪ್ಲೇಂಟ್ ಬರ್ತಾ ಇತ್ತು, ನಿಮ್ಮ ಮಗ ಏನು ಜಾಸ್ತಿ ಮಾತಾಡೋದೇ ಇಲ್ಲ, ಓದೋದ್ರಲ್ಲಿ ಬುದ್ಧಿವಂತ, ಆದರೆ ಏನೋ ಜಾಸ್ತಿ ಮಾತಾಡೋದಿಲ್ಲ ಯಾರ ಹತ್ರನೂ, ಆಟದಲ್ಲಿ ಯಾರ ಜೊತೆನೂ ಸೇರೋದಿಲ್ಲ, ಒಂಟಿಯಾಗಿ ಕುತ್ಕೊಂಡಿರ್ತಾನೆ, ಎಲ್ಲೋ ನೋಡ್ತಾ ಇರ್ತಾನೆ, ಹಾಗೆ ಹಿಂಗೆ ಅಂತ ಟೀಚರು ಒಂದು ಕಂಪ್ಲೇಂಟ್ ಮಾಡ್ತಾರೆ. ಸರಿ ಆಯಿತು, ಏನು ಅಂತ ಗೊತ್ತಾಗಲ್ಲ. ಆಮೇಲೆ ಈ ಹುಡುಗಂದು ಒಂದು ಏನಪ್ಪ ಅಂದರೆ, ಒಂದು ಕೆಲವು ದಿನಗಳ ನಂತರ ಒಂದು ಮಾತು ಶುರು ಆಗುತ್ತೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಕೇಳಕ್ಕೆ ಶುರು ಮಾಡಿದಂತೆ ತಂದೆ ತಾಯಿಗೆ. ಹೇಳಿದ್ರಂತೆ, ನೀನು ಇನ್ನೂ ಚಿಕ್ಕವನು, ನಿನಗಿನ್ನೂ ಇವಾಗಲೇ ಮದುವೆ ಮಾಡಲ್ಲ ಅಂತ. ಇಲ್ಲ ಇಲ್ಲ, ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಇದ್ದಾಳೆ ಅಂತ ಹೇಳಿದ್ನಂತೆ. ಇವರು ತಂದೆ ತಾಯಿಗಳಿಗೆ ಶಾಕ್ ಆಗ್ಬಿಡ್ತು. ಏನಿದು ಹಿಂಗೆ ಹೇಳ್ತಾ ಇದ್ದಲ್ಲ ನಮ್ಮ ಮಗ ಇವನು ಅಂತ ಹೇಳಿ. ಸೊ ಇವನೇನೋ ಗೊತ್ತಿಲ್ಲ, ಯಾರೋ ಏನೋ ಹೇಳ್ಕೊಟ್ಟಿರ್ತಾರೆ, ಮಾತಾಡಿರ್ತಾರೆ ಸ್ಕೂಲಲ್ಲೋ, ಯಾರೋ ಜನಗಳು ಮಾತಾಡೋ ಮಾತು ಕೇಳಿಸ್ಕೊಂಡಿರ್ಬೇಕು, ಮದುವೆ ವಿಚಾರ ಏನಾದರೂ, ಹೀಗಾಗಿ ಮಾತಾಡ್ತಾ ಇದ್ದಾನೆ ಅಂತ ಇವ್ರು ತಿಳ್ಕೊಂಡ್ರು. ಆದರೆ ಅದು ಬರ್ತಾ ಬರ್ತಾ ಜಾಸ್ತಿ ಅತಿ ಆಗೋಯ್ತು ಆ ಮಾತುಗಳು. ನನ್ನ ಹೆಂಡತಿಯಲ್ಲಿ, ನನ್ನ ಹೆಂಡತಿ ಬೇಕು ನನಗೆ, ನನ್ನ ಹೆಂಡತಿಯಲ್ಲಿ, ಪುಷ್ಪ ಎಲ್ಲಿ ಹೋದ್ಲು ಅಂತ ಕೇಳಕ್ಕೆ ಶುರು ಮಾಡಿದಂತೆ. ಪುಷ್ಪನ ಯಾರು ಅಂತ? ನನ್ನ ಮಗನೂ ಇದ್ದಾನೆ, ನನಗಿಬ್ಬರು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು ಅಂತ ಹೇಳಕ್ಕೆ ಶುರು ಮಾಡಿದಂತೆ ಆ ಹುಡುಗ. ಇವನು ಏನೋ ಆಗಿದೆ ಅಂಥೇಳಿ ಡಾಕ್ಟ್ರ್ ಹತ್ರ ಕನ್ಸಲ್ಟೆಂಟ್ ಮಾಡಿದ್ರು. ಸೊ ಅವರು ಸೈಕೋಟ್ರಿಕ್ ಹತ್ರ ಕಳಿಸಿದ್ರಂತೆ, ಹೋಗಿ ಅಲ್ಲಿ ಚೆಕ್ ಮಾಡಿ ಅಂತ. ಅಲ್ಲೂ ಕೂಡ ಹಾಗೆ ಹೇಳ್ದ. ಸೊ ಎಷ್ಟೋ ಜಾಗಗಳಲ್ಲಿ ಗುರುಗಳ ಹತ್ರ ಕೇಳೋಂಥದ್ದು, ಡಾಕ್ಟ್ರ್ ಹತ್ರ ಕೇಳೋಂಥದ್ದು ಎಲ್ಲ ಮಾಡಿದ್ರು. ಆದರೂ ಕೂಡ ಅವನು ಹೇಳ್ತಾ ಇದ್ದಿದ್ದೆ, ಪುಷ್ಪ ಎಲ್ಲಿ, ನನ್ನ ಹೆಂಡತಿ ಪುಷ್ಪ ಎಲ್ಲಿ, ನನ್ನ ಮಕ್ಕಳೆಲ್ಲಿ ಅಂತ. ಅದು ತುಂಬ ಅತಿ ಮೀರೋಯ್ತು. ಈ ಮಾತುಗಳೆಲ್ಲ ಕೇಳ್ತಾ ಅಕ್ಕದ ಮನೆಯಲ್ಲಿ, ಸ್ಕೂಲ್ಗಳಲ್ಲಿ ಇವೆಲ್ಲ ಶುರು ಆಗೋಯ್ತು ಈ ಹುಡುಗನ ಬಗ್ಗೆ ಮಾತು. ಇನ್ನು ಮಾಧ್ಯಮದವರು ಇವರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಏನಿದು ನಿಮ್ಮಲ್ಲಿ ಈ ಥರ ನಡೀತಾ ಇದೆ ಅಂತ. ಇಲ್ಲ, ಆ ಥರ ಏನಿಲ್ಲ, ಆ ಥರದ್ದೇನೂ ಇಲ್ಲ ಬಿಡಿ, ಅವನೇನೋ ಈ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾತಾಡ್ತಾ ಇದ್ದಾನೆ, ಹಾಗೆ ಹಿಂಗೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ತಂದೆ ತಾಯಿ. ಆದರೆ ಒಬ್ಬ ಗುರೂಜಿ ಹತ್ರ ಕರ್ಕೊಂಡು ಹೋದರು. ಜ್ಞಾನಿ ಒಬ್ಬ ಗುರು ಹತ್ರ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು, ಬನ್ನಿ ಕರ್ಕೊಂಬನ್ನಿ ನಿಮ್ಮ ಮಗನ, ನಾನು ಹೇಳ್ತೀನಿ ಅಂತ. ಅವ್ನು ಮಲಗಿಸಿ ಕೆಲವು ಸಮಯದ ನಂತರ ಅವ್ರಿಗೆ ಗೊತ್ತಲ್ಲ, ಮಾಮೂಲಿ ತಲೆ ಮೇಲೆಲ್ಲ ಕೈ ಇಟ್ಟು, ಮಗು ನೀನು ಯಾರು ಅಂತ ಕೇಳಿದ್ರು. ಯಾರು ಅಂತ ಕೇಳಿದ್ರು. ನನ್ನ ಹೆಸರು ಯುವರಾಜ ಅಂತ ಹೇಳ್ದ. ಆದರೆ ಇಲ್ಲಿ ಹೆಸರಿಟ್ಟಿದ್ದು ಅವನ ಹೆಸರು ಯುವರಾಜ ಆಗಿರಲಿಲ್ಲ. ಮಖ ನೋಡಿಕೊಂಡ್ರು. ಓಕೆನಾ? ಅವನ ಹೆಸರು ಏಕದಂತ ಅಂತ ಈ ಹೆಸರಿಟ್ಟಿದ್ರು. ಆದರೆ ಇವನು ಹೇಳ್ತಾ ಇರೋದೇ ಬೇರೆ. ಯುವರಾಜ, ನನ್ನ ಹೆಸರು ಯುವರಾಜ, ಎಲ್ಲಿದ್ದೆ ನೀನು, ಯಾರು ನೀನು ಅಂತ. ಆವಾಗ ಅವನು ಹೇಳ್ತಾನೆ, ನಾನು ನೇಪಾಳದಲ್ಲಿದ್ದೆ, ನೇಪಾಳ ನಮ್ಮೂರು, ನನ್ನ ಹೆಂಡತಿ ಮಕ್ಕಳು ಅಲ್ಲೇ ಇದ್ದಾರೆ ಅಂತ. ಆವಾಗ ಗೊತ್ತಾಗಿದ್ದು ಅದು ಮರುಜನ್ಮ ಅಂತ ಗೊತ್ತಾಯಿತು. ಸತ್ತು ಮತ್ತೆ ಹುಟ್ಟಿ ಇವರು ಹೊಟ್ಟೆಯಲ್ಲಿ ಹುಟ್ಟಿರೋದು ನೇಪಾಳದಲ್ಲಿ, ಅಲ್ಲಿ ಸತ್ತು ಮತ್ತೆ ಹುಟ್ಟಿದ್ದು ಭಾರತದಲ್ಲಿ. ಆದರೆ ನಡೆದಿದ್ದು ವಿಚಾರ ಇವೆಲ್ಲ ಕೇಳಿದಾಗ ಇವ್ರಿಗೆಲ್ಲ ನಂಬಕ್ಕಾಗಲಿಲ್ಲ. ಎಲ್ಲಿದೆ ನಿಮ್ಮನೆ ಅಂತ ಒಂದೊಂದೇ ಕೇಳ್ತಾ ಹೋದ್ರು. ಸರಿ, 1 ವಾರ ಕಳಿತು, ಇವ್ರನ್ನ ಕಳಿಸ್ಕೊಟ್ರು. ಮತ್ತು ಸ್ವಲ್ಪ ಸಮಯದ ನಂತರ ಮತ್ತೆ ಗುರು ಕರ್ಕೊಂಡು ಬಾ ಅಂತ ಹೇಳಿದ್ರು. ಮತ್ತೆ ಪ್ರಯತ್ನ ಮಾಡಿದ್ರು, ಮತ್ತೆ ಅದೇ ಮಾತು ಹೇಳ್ದ. ಹೀಗೆ ನಡೀತು, ಒಂದು ಹಲವಾರು ಸತಿ ನಡೀತು ವಿಚಾರಗಳು.
ಇವ್ರಿಗೆ ಗೊತ್ತಾಗಲಿಲ್ಲ, ಶಾಕ್ ಆಯಿತು. ಸರಿ ಎಲ್ಲಿ ಅಂತ ಕೇಳಿದ್ರು. ನೀವಿರೋದೆಲ್ಲಿ ಮನೆ? ಪ್ರತಿಯೊಂದು ಹೇಳ್ದೆ, ಎಲ್ಲ ಬರೆದಿಟ್ಕೊಂಡ್ರು. ನೇಪಾಳಕ್ಕೆ ಪ್ರಯಾಣ ಆಯ್ತು ಇವ್ರದ್ದು. ಫ್ಲೈಟಲ್ಲಿ ಕರ್ಕೊಂಡು ಹೋದ್ರು ಮಗನ್ನ ನೇಪಾಳಕ್ಕೆ. ಅವನು ಕರ್ಕೊಂಡು ಹೋದ ಸ್ಥಳ ಅಲ್ಲಿ ಹತ್ರ ಒಂದು 10-15 ದಿವಸ ಕಳೆದುಬಿಟ್ಟ ಅವ್ರ ಮನೆಯನ್ನು ಹುಡ್ಕೋದಕ್ಕೆ. ಅಲ್ಲೇ ಅವರು ಉಳ್ಕೊಂಡು ಹೋಟ್ಲಲ್ಲಿ. ಸೊ ಅವರು ಹಿಂದೆ ಮಾಧ್ಯಮದವರು ಕೂಡ ಇದ್ರು, ನಮ್ಮ ಭಾರತದಿಂದ ಮಾಧ್ಯಮದವರು ಕೂಡ ಹೋಗಿದ್ರು. ಒಬ್ರು ಜರ್ನಲಿಸ್ಟ್ ಕೂಡ ಇದ್ರು ಅವ್ರ ಜೊತೆ, ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ. ಆ ಗುರು ಕೂಡ ಅವ್ರ ಹಿಂದೆ ಇದ್ರು. ಎಲ್ಲ ಹೋದ್ರು. 15 ದಿವಸದ ನಂತರ ಒಂದೊಂದೇ ದಿವಸಕ್ಕೆ 2 ದಿವಸಕ್ಕೆ ಒಂದೊಂದೇ ಹೇಳ್ತಾ ಹೋದ. ಇಲ್ಲಿ ಒಂದು ದಾರಿ ಹೋಗಿತ್ತು, ಇಲ್ಲಿ ಮನೆ ಆಗ್ಬಿಟ್ಟಿದೆಯಲ್ಲ, ನಮ್ಮ ಮನೆ ಇಲ್ಲೇ ಇತ್ತು, ಹಿಂಗೆ ಅನ್ಕೊಂಡೆಲ್ಲ ಹೋದಾಗ. ಆದರೆ ಕೊನೆಗೆ 25 ದಿವಸದ ನಂತರ ಅವನ ಮನೆ ಸಿಕ್ತು. ಅವನು ಹುಟ್ಟಿದ್ದ ಮನೆ, ಅವನು ಸತ್ತಿದ ಮನೆ ಸಿಕ್ತು. ಅಲ್ಲಿ ಹೋಗಿ ನೋಡಿದಾಗ ಅವನು ಹೇಳಿದ್ದು ಪ್ರತಿಯೊಂದು ಇತ್ತು. ಅವನ ಹೆಂಡತಿ ಕೂಡ ಇದ್ಲು, 2 ಮಕ್ಕಳು, ಇಬ್ರು ಕೂಡ ಮದುವೆ ಆಗಿಬಿಟ್ಟಿತ್ತು ಆಲ್ರೆಡಿ. ಆ ಮಕ್ಕಳಿಗೆ ಮದುವೆನೇ ಆಗಿ ಮಕ್ಕಳು ಇದ್ರು ಆಲ್ರೆಡಿ ಅವ್ರಿಗೆ. ಇವನು ಹೇಳಿದಾಗ ನಂಬಕ್ಕಾಗಲಿಲ್ಲ. ಆಗ ಫೋಟೋ ತೋರಿಸ್ತಾನೆ, ಇದೀನಿ ನೋಡು ಅಂತ. ಆಗ ಫೋಟೋದಲ್ಲಿ ನೋಡಿದಾಗ ಒಂದು ವಿಚಿತ್ರವಾಗಿ ಇವ್ರಿಗೆ ವಾಸವಾಯಿತು. ಏನಪ್ಪ ಅಂದರೆ, ಒಂದು ಮಚ್ಚೆ ಇತ್ತು ಸತ್ತವನಿಗೆ, ಬಲಗಡೆ ಮಚ್ಚೆ ಇತ್ತು. ಈ ಸತಿ ಹುಟ್ಟಿದಾಗ ಈ ಹುಡುಗನಿಗೆ ಎಡಗಡೆ ಮಚ್ಚೆ ಬಂದಿದೆ. ನಂಬ್ತಿರೋ ನಂಬಲ್ಲೋ ಗೊತ್ತಿಲ್ಲ. ಎಸ್, ಇದು ನಡೆದಿರೋಂಥ ಘಟನೆ, ಮುಂಬೈಯಲ್ಲಿ ನಡೆದಿರೋಂಥ ಘಟನೆ. ಈ ಹುಡುಗನು ಮರುಜನ್ಮ ಆಗಿದ್ದು ಸತ್ಯ. ಹೆಂಡತಿ ಮಕ್ಕಳು ಎಲ್ಲ ಇದ್ರು, ಮೊಮ್ಮಕ್ಕಳು ಕೂಡ ಇದ್ರು ಅವ್ರಿಗೆ. ಇವನು ಹೇಳಿದ್ದು ಮಾತು ಸತ್ಯ ಆಗಿತ್ತು, ನಂಬಬಾರದಂಥ ವಿಚಾರ. ಅವಾಗೆಲ್ಲ ಕೇಳಿದಾಗ ಹೆಂಗೆ ಸಾವಾಯ್ತು ಏನು ಅಂತ ಕೇಳಿದಾಗ, ಇವನು ಮರ ಕಡ್ಕೊಂಡು ಬರಕ್ಕೆ ಹೋಗ್ತಿದ್ದಂತೆ, ಸೌದೆಗಳು ತರಕ್ಕೆ ಹೋಗ್ತಾ ಇದ್ದ. ಹೋದಾಗ ಕಾಲ್ ಜಾರಿ ಬೆಟ್ಟದಿಂದ ಬಿದ್ದೋಗಿದ್ದ. ಆ ವ್ಯಕ್ತಿ ಬಿದ್ದೋಗಿದ್ದ. ಅಲ್ಲಿದ್ದವನು ಜೊತೆಗೆ ಹೋದವನು ಒಬ್ಬನು, ಅವನು ಬಿದ್ದಿರೋದು ಮನೆಯೊಳಗೆ ಬಂದು ವಿಚಾರ ಹೇಳಿದ್ದ. ಕಡೆಗೆ ಬೆಟ್ಟದಿಂದ ಕೆಳಗಿಳಿದು 3 ಜನ ಎಲ್ಲ ಸೇರಿ ಅವನ ಬಾಡಿಯನ್ನು ಎತ್ಕೊಂಡ್ಬಂದು ಮನೆಯಲ್ಲೆಲ್ಲ ಇಟ್ಟು ಇದು ಮಾಡಿದ್ರು. ಅವನು ಜಾರಿದ ಸ್ಥಳದಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತು, ಈಶ್ವರ ದೇವಸ್ಥಾನ. ಆ ಬೆಟ್ಟದ ಮೇಲೆ ಇದ್ದಂಥ ದೇವಸ್ಥಾನ ಅದು. ಸೊ ಅಲ್ಲಿಂದ ಅವನ ಕತೆ ಶುರುವಾಗಿದ್ದು, ಅದು ಭಾರತದಲ್ಲಿ ಕೊನೆ ಆಯಿತು. ಇದು ಸತ್ಯ. ಎಸ್, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಇದು ನೇಪಾಳದಲ್ಲಿ ಹುಟ್ಟಿ ಭಾರತದಲ್ಲಿ ಮತ್ತೆ ಜನ್ಮ ತಗೊಂಡು ಮದುವೆಯಾಗಿ ತಂದೆ ತಾಯಿ ಹತ್ರ ಮಾತಾಡಿ ಮದುವೆ ಆಗಿರೋ ವಿಚಾರನ್ನೆಲ್ಲ ಹೇಳಿದಂಥ ಈ ಹುಡುಗ ಯುವರಾಜ. ಇನ್ನೂ ವಿಚಾರಗಳು ಇದ್ದಾವೆ, ಹೇಳ್ತೀನಿ. ಹಲವಾರು ಕಥೆಗಳು ಸಿಗ್ತವೆ. ಮತ್ತೆ ಇನ್ನೊಂದು ಕತೆ ತಗೊಂಡು ಬರ್ತೀನಿ. ಇದು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಇದು ಸತ್ಯ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.